ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟ್ಯಾಂಗ್ ಶಾವ್ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾಳೆ ನ್ಯೂಸ್ ನೋಡು ಅಂತ. ಶಾವ್ ಕೂಡ ನ್ಯೂಸ್ ನೋಡ್ತಿರ್ಬೇಕಾದ್ರೆ ಅವಳಿಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಎಲ್ಲ ನ್ಯೂಸ್ನು ಡಿಲೀಟ್ ಮಾಡಿಸಿ ಹೇಳಿರ್ತಾನೆ. ನೀವು ಅನ್ಕೊಂಡಾಗೆಲ್ಲ ಏನೂ ಇಲ್ಲ, ವಾಮಿಟ್ ಆಗೋದಕ್ಕೆ ಕಾರಣ ಊಟದಲ್ಲಿ ವ್ಯತ್ಯಾಸ ಆಗಿದ್ರಿಂದ. ಆಗ ಶಾವ್ಗೆ ನಮ್ಮ ಹೀರೋ ಜೊತೆ ಹೊರಟಾಗಿ ಮಾತಾಡಿದ್ದು ನೆನ್ಪು ಮಾಡಿಕೊಂಡು ತುಂಬಾನೇ ಫೀಲ್ ಮಾಡ್ಕೋತಾಳೆ. ಮತ್ತೊಂದು ಕಡೆ ಶಾವ್ಜನ್ ಒಂದು ಹಳೆ ಡೈರಿನ ನೋಡ್ತಾ ಇರ್ತಾನೆ. ಅದರಲ್ಲಿ ಅವ್ನ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅಣ್ಣ ಡೆತ್ ಆಗಿದ್ರ ಬಗ್ಗೆ ಬರ್ದಿರ್ತಾನೆ. ಅವ್ರ ಅಣ್ಣ ಡೆತ್ ಆಗೋದಕ್ಕೆ ಕಾರಣ ಶಾವ್ಜಿನ್ ಅಂತ ಅವ್ರ ತಂದೆ ಬ್ಲೇಮ್ ಮಾಡಿರ್ತಾರೆ. ಅವನ ಹತ್ರ ಇದ್ದ ಡೈರಿನ ತಗೊಂಡು ಕೆಳಗಡೆ ಬಿಸಾಕ್ತಾರೆ. ಆಗ ಅವ್ರ ಅಮ್ಮ ಕೇಳ್ತಾರೆ, ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಆಗ ಅವ್ರ ತಂದೆ ಹೇಳ್ತಾರೆ, ಸಾಕ್ಷಿ ತೋರಿಸೋ ಅವಶ್ಯಕತೆ ಇಲ್ಲ, ನನಗ್ ಗೊತ್ತು ನೀನು ಹೃದಯನೇ ಇಲ್ದಲೇ ಇರೋ ಒಬ್ಬ ಮಗುನ ಬೆಳೆಸ್ತಾ ಇದೀಯಾ ಅಂತ. ಪ್ರೆಸೆಂಟ್ ನಲ್ಲಿ ಶಾವ್ ಕೂಡ ಇದೇ ಮಾತನ್ನ ಹೇಳಿರ್ತಾಳೆ. ಅದರಿಂದ ಅವನಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಅವನು ಶುರು ಮಾಡಿದ್ದ ಹೊಸ ರೋಬೋಟ್ ಪ್ರಾಜೆಕ್ಟ್ ಹತ್ರ ಬಂದು ತನಿಖಾಗೆ ಹೇಳ್ತಾನೆ, ನಾನು ಇದನ್ನ ಆಕ್ಟಿವೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಆಗ ತನಿಖಾ ಕೇಳ್ತಾಳೆ, ನಿಜವಾಗ್ಲೂ ನೀವು ಇದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಆಗ ನಮ್ಮ ಹೀರೋ ಹೇಳ್ತಾನೆ, ಪ್ರಪಂಚಕ್ಕೆ ತೋರಿಸ್ಬೇಕು ನಾನು ಆಟ್ಲೆಸ್ಟ್ ಅಲ್ಲ ಅಂತ. ಆಗ ತನಿಖಾ ಕೇಳ್ತಾಳೆ, ಇನ್ನು ಸ್ವಲ್ಪ ದಿವಸ ಇದನ್ನ ಆಕ್ಟಿವೇಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರಿ ನೀವು? ಆಗ ಶೌಜಿನ್ ಹೇಳ್ತಾನೆ, ನಾನೀಗ ಏನ್ ಹೇಳ್ದೆ ಅದನ್ನ ಮಾಡಿದ್ರೆ ಸಾಕು ನೀನು. ಮತ್ತೊಂದ್ ಕಡೆ ಶವ್ನ ನೋಡ್ತೀವಿ, ಹೊರ್ಗಡೆ ಬಂದು ಶೌಜಿನ್ಗಾಗಿ ಕಾಯ್ತಾ ಆಪಲ್ ಇರೋದನ್ನ ನೋಡಿ ಅದನ್ನ ಕಟ್ ಮಾಡ್ತಿರ್ತಾಳೆ. ಮತ್ತೊಂದ್ ಕಡೆ ರೋಬೋಟ್ ಆಕ್ಟಿವೇಟ್ ಆಗಿರುತ್ತೆ, ಅದಕ್ಕೆ ಬಟ್ಟೆನೆಲ್ಲ ಹಾಕ್ತಾನೆ. ಈ ಹುಡುಗನ ಹೆಸರು ಸ್ಟಾರ್ಲೈಟ್. ನಮ್ಮ ಹೀರೋನ ನೋಡ್ತಾ ಹೇಳ್ತಾನೆ, ಮಿಸ್ಟರ್ ಶೌಜಿನ್. ಆಗ ನಮ್ಮ ಹೀರೋ ಹೇಳ್ತಾನೆ, ನನ್ನನ್ನ ಅಣ್ಣ ಅಂತ ಕರಿ. ಆಗ ಸ್ಟಾರ್ಲೈಟ್ ಕೂಡ ಅಣ್ಣ ಅಂತ ಕರೀತಾನೆ. ಶೌಜಿನ್ ಹೊರ್ಗಡೆ ಬರ್ತಿದ್ದಾಗೆ ನಮ್ಮ ಹೀರೋಯಿನ್ನು ಅವನ ಹತ್ರ ಬಂದು ಹೇಳ್ತಾಳೆ, ಸಾರಿ, ನಾನು ನಿನ್ ಜೊತೆ ಆ ರೀತಿ ಎಲ್ಲ ಮಾತಾಡಬಾರ್ದಿತ್ತು. ಆಗ ನಮ್ಮ ಹೀರೋ ಅವಳಿಗೆ ಟರ್ಮಿನೇಟ್ ಲೆಟರ್ನ ಕೊಟ್ಟು, ನಿನ್ ಜೊತೆ ಇದ್ದ ಅಗ್ರಿಮೆಂಟು ಕ್ಯಾನ್ಸಲ್ ಆಗಿದೆ, ಇನ್ನು 3 ತಿಂಗಳಲ್ಲಿ ಈ ಮನೆನ ಖಾಲಿ ಮಾಡ್ತೀನಿ, ಇಲ್ಲಿನ ವಸ್ತುಗಳಿಗೆ ಅಮೌಂಟ್ ಕೊಡ್ತೀನಿ. ಆಗ ಶಾವ್, ಪ್ಲೀಸ್ ನನ್ನ ಜೊತೆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ಕೋಬೇಡ. ಆದ್ರೆ ಶೌಜಿನ್ ಅವಳು ಯಾವುದೇ ಮಾತನ್ನು ಕೇಳ್ದಲೆ ಮನೆ ಖಾಲಿ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ರೂಮಿಗೆ ಬಂದು ಶಾವ್ ವಿಡಿಯೋನ ನೋಡ್ತಾ ಸ್ಮೈಲ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಶಾವ್ ಕೂಡ ಅವಳು ರೂಮಿಗೆ ಬಂದು ಹ್ಯಾಂಡ್ ವಾಶ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸ್ಟಾರ್ಲೈಟ್ ಬರ್ತಾನೆ. ಅವನನ್ನ ನೋಡಿ ಭಯದಿಂದ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಅವಳು ಕಿರ್ಚಿದ ಸೌಂಡ್ ಕೇಳಿ ರೂಮಿಂದ ಆಚೆ ಬರ್ತಾನೆ ನಮ್ಮ ಹೀರೋ. ಮತ್ತೊಂದು ಕಡೆ ಶಾವ್ ಓಡ್ಕೊಂಡು ಬರ್ತಿರ್ಬೇಕಾದ್ರೆ ಎದುರುಗಡೆ ನಮ್ಮ ಹೀರೋ ಇರೋದನ್ನ ನೋಡ್ದಲೆ ಅವನ ಮೇಲೆ ಬಿದ್ದು ಶೌಜಿನ್ ಕೆಳಗಡೆ ಪಾಟ್ ಮೇಲೆ ಬಿದ್ದಿದ್ರಿಂದ ಅವನಿಗೂ ಸ್ವಲ್ಪ ಏಟಾಗುತ್ತೆ. ಶಾವ್ನ ಕೇಳ್ತಾನೆ, ನೀನು ಇವತ್ತೊಂದು ದಿವಸ ಇರ್ತೀಯ, ಆರಾಮಾಗಿ ಇರೋದಿಕ್ಕಾಗಲ್ವಾ? ಆಗ ನಮ್ಮ ಹೀರೋಯಿನ್ನು ನಮ್ಮ ಹೀರೋ ಹತ್ರ ಸಾರಿ ಕೇಳ್ತಾ ಅವನನ್ನ ಮೇಲ್ಗಡೆ ಎತ್ತಿ ಕೇಳ್ತಾನೆ, ನೀನು ಹುಷಾರಾಗಿದ್ಯಾ? ಆಗ ನಮ್ಮ ಹೀರೋ ಹೇಳ್ತಾನೆ, ನಾನು ಆರಾಮಾಗಿದ್ದೀನಿ. ಆಗ ಶಾವ್ ಹೇಳ್ತಾಳೆ, ಮೇಲ್ಗಡೆ ನನ್ನ ರೂಮಲ್ಲಿ ಒಬ್ಬ ಹುಡುಗನ್ನ ನೋಡಿದೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಟಾರ್ಲೈಟ್ ಕೂಡ ಬರ್ತಾನೆ. ಅವನನ್ನ ನೋಡ್ತಾ ಮತ್ತೆ ಹೇಳ್ತಾಳೆ, ಈ ಹುಡುಗನ್ನೇ ನನ್ನ ರೂಮಲ್ಲಿ ನೋಡಿದ್ದು. ಆಗ ನಮ್ಮ ಹೀರೋ ಸ್ಟಾರ್ಲೈಟ್ಗೆ ಹೇಳ್ತಾನೆ, ಬೇರೆಯವ್ರ ರೂಮ್ಗೆ ಹೇಳ್ದಲೆ ಕೇಳ್ದಲೆ ಹಾಗೆಲ್ಲ ಹೋಗ್ಬಾರ್ದು. ಆಗ ಸ್ಟಾರ್ಲೈಟ್ ಹೇಳ್ತಾನೆ, ನಾನು ಇರೋದಕ್ಕೆ ಜಾಗ ನೋಡ್ತಿದ್ದೆ, ಅದಕ್ಕೆ ಇವ್ರ ರೂಮ್ಗೆ ಹೋಗಿದ್ದೆ. ಆಗ ನಮ್ಮ ಹೀರೋ ಹೇಳ್ತಾನೆ, ನೀನು ನನ್ನ ರೂಮಲ್ಲಿರು, ಹೋಗಿ ಸ್ನಾನ ಮಾಡು. ಆಗ ಸ್ಟಾರ್ಲೈಟ್ ಅಲ್ಲಿಂದ ಹೋಗ್ತಾನೆ. ಶಾವ್ ಸ್ಟಾರ್ಲೈಟ್ನ ನೋಡ್ತಾ ಕೇಳ್ತಾಳೆ, ನಾನು ಇದೇ ರೋಬೋಟ್ನಲ್ವಾ ಅವತ್ತು ನೋಡಿದ್ದು, ನಾನು ಇದ್ರ ಬಗ್ಗೆ ಯಾರ ಹತ್ರ ಕೂಡ ಹೇಳೋದಿಲ್ಲ. ಆಗ ನಮ್ಮ ಹೀರೋ ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ತಿದ್ದಾಗೆ ಅಲ್ಲೇ ಬಿದ್ದಿದ್ದ ಪಾಟ್ನ ನೋಡ್ತಾಳೆ ನಮ್ಮ ಹೀರೋಯಿನ್. ಅದರಲ್ಲಿ ಬ್ಲಡ್ ಆಗಿರುತ್ತೆ. ನಮ್ಮ ಹೀರೋ ಬಗ್ಗೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಯೋಚನೆ ಆಗುತ್ತೆ. ಮತ್ತೊಂದು ಕಡೆ ಶೌಜಿನ್ ರೂಮಿಗೆ ಹೋಗಿ ಮೊದಲು ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಸ್ಟಾರ್ಲೈಟ್ ಸ್ನಾನ ಮಾಡ್ತಿರ್ತಾನೆ. ಬಾಸ್, ನೀವು ಕೂಡ ಸ್ನಾನ ಮಾಡಬೇಕಾ? ಆಗ ನಮ್ಮ ಹೀರೋ ಹೇಳ್ತಾನೆ, ಇಲ್ಲ, ನೀನು ಮೊದಲು ಸ್ನಾನ ಮಾಡು ಅಂತ ಹೇಳಿ ಅವನಿಗಾಕಿದ್ದ ಗಾಯನ ನೋಡ್ತಾ ಬ್ಲಡ್ನ ಕ್ಲೀನ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ನಮ್ಮ ಹೀರೋಯಿನ್ ಕೂಡ ಬರ್ತಾಳೆ. ನಮ್ಮ ಹೀರೋ ಇದ್ದ ಸ್ಥಿತಿನ ನೋಡಿ ಅವಳ ಮುಖನ ಹಿಂದೆ ತಿರ್ಸ್ಕೊಂಡು ನಿಂತ್ಕೊಂಡು ಅವಳ ಕೈಲಿದ್ದ ಬ್ಯಾಂಡೇಜ್ ಕೊಡ್ತಾಳೆ ಗಾಯಕ್ಕೆ ಹಾಕೊಳ್ಳೋದಿಕ್ಕೆ. ನಮ್ಮ ಹೀರೋ ಏನನ್ನೋ ಮಾತಾಡ್ದಲ್ಲೇ ಬ್ಯಾಂಡೇಜ್ ಇಸ್ಕೊತಾನೆ. ಅಷ್ಟರಲ್ಲಿ ಮೇಲ್ಗಡೆ ಹೋಗಿ ಫಸ್ಟ್ ಏಡ್ ಕಿಟ್ನ ತಗೊಂಡು ಮತ್ತೆ ನಮ್ಮ ಹೀರೋ ರೂಮಿಗೆ ಬರ್ತಾಳೆ.
ಅವನನ್ನು ನೋಡ್ತಾ ಹೇಳ್ತಾಳೆ, ನನಗೆ ನಿನ್ನ ಬಗ್ಗೆ ತುಂಬಾ ಯೋಚನೆ ಆಯಿತು, ಅದಕ್ಕೆ ಗಾಯಕ್ಕೆ ಬ್ಯಾಂಡೇಜ್ ಹಾಕೋದಕ್ಕೆ ಅಂತ ಬಂದೆ. ಆಗ ಶಾವ್ಜಿನ್ ಕೇಳ್ತಾನೆ, ಇದ್ರ ಬಗ್ಗೆ ನಿನಗೆ ಗೊತ್ತಾ? ಆಗ ಶಾವ್ ಹೇಳ್ತಾಳೆ, ಹೌದು ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು, ನಾನು ಕ್ಯಾಂಡಿಸ್ ವಿಡಿಯೋಸ್ ನೋಡ್ತೀನಿ ಅಂತ ಹೇಳ್ತಾ ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಶಾವ್ಜಿನ್ಗೆ ನಮ್ಮ ಹೀರೋಯಿನ್ ಮುಖನ ನೋಡ್ತಿರ್ಬೇಕಾದ್ರೆ ಅವಳ ಜೊತೆ ಕಳೆದಿದ್ದ ಮೂಮೆಂಟ್ಸ್ ಎಲ್ಲ ನೆನಪಾಗ್ತಿರುತ್ತೆ. ನಮ್ಮ ಹೀರೋಯಿನ್ನ ಕೇಳ್ತಾನೆ, ನಿನಗೆ ಈ ಕೆಲಸ ಎಲ್ಲ ಗೊತ್ತಿದೆ ಅಂದಮೇಲೆ ಯಾಕೆ ನೀನು ಈ ಫೀಲ್ಡಿಗೆ ಬಂದಿದ್ಯಾ? ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಯಾಕಂದರೆ ಅಲ್ಲಿ ಲಿಲಾಂಗ್ನ ನೋಡಬಹುದು. ಆಗ ಶಾವ್ಜಿನ್ ಕೇಳ್ತಾನೆ, ಅವ್ರು ಯಾರು? ಆಗ ಶಾವ್ ಹೇಳ್ತಾಳೆ, ಕ್ಯಾಂಡಿಸ್ ಜೊತೆ ಅವರಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಇದೆ, ನಾನು ಅವ್ರನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹೀರೋಯಿನ್ ಮಾತು ಕೇಳಿ ಶಾವ್ಜಿನ್ಗೆ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಹೀರೋಗೆ ಕಾಲ್ ಬರುತ್ತೆ. ಶಾವ್ ವಿಡಿಯೋ ಕೂಡ ಆನ್ ಆಗುತ್ತೆ. ಅದನ್ನು ನೋಡಿ ನಮ್ಮ ಹೀರೋಯಿನು ಕೇಳ್ತಾಳೆ, ನೀನು ನನ್ನ ವಿಡಿಯೋಸ್ ನೋಡ್ತಿದ್ಯಾ ಅಂತ ಹೇಳಿ ಫೋನನ್ನು ತಗೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಆಗ ಇಬ್ಬರು ಕೂಡ ಒಂದೇ ಸಾರಿ ಫೋನನ್ನು ತಗೋತಾರೆ. ಶಾವ್ ಅವನ ಕೈಲಿದ್ದ ಫೋನನ್ನು ಕಿತ್ಕೊಳ್ಳೋದಕ್ಕೆ ಅಂತ ಆಗ ಇಬ್ಬರು ಕ್ಲೋಸ್ ಆಗ್ತಾರೆ. ಅದೇ ಸಮಯಕ್ಕೆ ಸ್ಟಾರ್ಲೈಟ್ ವಾಶ್ರೂಮಿಂದ ಆಚೆ ಬಂದು ಕೇಳ್ತಾನೆ, ಶಾವ್ ನಿಮಗೆ ತೊಂದರೆ ಮಾಡ್ತಿದ್ದಾಳ? ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ಇವ್ರ ಜೊತೆ ಆಟ ಆಡ್ತಿದ್ದೆ ಅಷ್ಟೇ. ಆಗ ಸ್ಟಾರ್ಲೈಟ್ ಹೇಳ್ತಾನೆ, ಬಾಸ್ ನೀವು ಕೂಡ ಮಲಗೋದಕ್ಕಿಂತ ಮೊದಲು ಮಾಡ್ಕೊಳ್ಳಿ. ಆಗ ನಮ್ಮ ಹೀರೋಯಿನು ಅವನ ಮಾತು ಕೇಳಿ ಬೇರೆಯೇ ಅರ್ಥ ಮಾಡಿಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಡೋರ್ ಕ್ಲೋಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ನಮ್ಮ ಹೀರೋ ಕೂಡ ಬೆಡ್ಶೀಟು ದಿಂಬನ್ನು ತಗೊಂಡು ಹೊರಗಡೆ ಬರ್ತಾನೆ. ಆಗ ನಮ್ಮ ಹೀರೋಯಿನ್ ಕೇಳ್ತಾಳೆ, ಯಾಕೆ ನೀವು ಸ್ಟಾರ್ಲೈಟ್ ಜೊತೆ ಮಲ್ಕೊಡೋದಿಲ್ವಾ? ಆಗ ನಮ್ಮ ಹೀರೋ ಹೇಳ್ತಾನೆ, ನನ್ನ ಮನಸ್ಸು ಹೇಳ್ತಿದೆ ನಿನ್ನ ಜೊತೆ ಮಲ್ಕೋ ಅಂತ. ಒಂದು ಮಾತನ್ನ ಕೇಳ್ತಿದ್ದಾಗೆ ಶಾವ್ ಸೈಲೆಂಟ್ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಲೈಟ್ ನಮ್ಮ ಹೀರೋ ಇಬ್ಬರು ಕೂಡ ಟಿಫನ್ ಮಾಡ್ತಾ ಕೂತಿರ್ತಾರೆ. ಶಾವ್ ಕೂಡ ಬರ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಅವಳಿಗೂ ಕೂಡ ಟಿಫನ್ ಇಟ್ಟಿರೋದನ್ನ ನೋಡ್ತಾಳೆ. ಆದರೂ ಕೂಡ ಅವ್ರನ್ನ ಇಗ್ನೋರ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಸ್ಟಾರ್ಲೈಟ್ ಅವಳನ್ನ ನಿಲ್ಲಿಸಿ ಕೇಳ್ತಾನೆ, ನೀನು ಟಿಫನ್ ಮಾಡಿ ಆಫೀಸ್ಗೆ ಹೋಗು, ಇಲ್ಲ ಅಂದರೆ ಸರಿಯಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಆಗ ಶಾವ್ ಹೇಳ್ತಾಳೆ, ಇವತ್ತು ನನ್ನ ಮೊದಲನೇ ದಿವಸ ಲೇಟಾಗಿ ಹೋದ್ರೆ ಚೆನ್ನಾಗಿರಲ್ಲ. ಆಗ ಸ್ಟಾರ್ಲೈಟ್ ಹೇಳ್ತಾನೆ, ಅಣ್ಣ ಇದ್ದಾರಲ್ವ, ಅವ್ರ ಹತ್ರ ಕಾರಿದೆ, ನಿಮ್ಮನ್ನು ಅವರು ಡ್ರಾಪ್ ಮಾಡ್ತಾರೆ. ಆಗ ನಮ್ಮ ಹೀರೋ ಕೂಡ ಮೊದಲು ಟಿಫನ್ ಮಾಡಿ ಅಂತ ಹೇಳ್ತಾರೆ. ಖುಷಿಯಿಂದ ನಮ್ಮ ಹೀರೋಯಿನ್ ಕೂಡ ಕೂತ್ಕೊಂಡು ಟಿಫನ್ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಲೈಟ್ಗೆ ಹೇಳ್ತಾಳೆ, ನೀನು ಯಾಕೆ ಟಿಫನ್ ಮಾಡಲ್ವಾ? ಆಗ ಸ್ಟಾರ್ಲೈಟ್ ಹೇಳ್ತಾನೆ, ನಾನು ಮಿಷಿನು, ಇದನ್ನೆಲ್ಲ ತಿನ್ನೋದಕ್ಕಾಗಲ್ಲ, ಫ್ಯೂಚರಲ್ಲಿ ತಿಂದರೂ ತಿನ್ನಬಹುದು, ಹೇಳೋದಕ್ಕಾಗಲ್ಲ. ಅದೇ ಸಮಯಕ್ಕೆ ನಮ್ಮ ಹೀರೋಗೆ ಫೋನ್ ಕಾಲ್ ಬರುತ್ತೆ. ಅಸಿಸ್ಟೆಂಟ್ ನಮ್ಮ ಹೀರೋನ ಪಿಕ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ನಮ್ಮ ಹೀರೋ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಅವನಿಂದಲೇ ಎದ್ದು, ಯಾಕಂದ್ರೆ ಶಾವ್ಜಿನ್ ಅವಳನ್ನ ಬಿಟ್ಟೋಗ್ತಾನೆ ಅಂತ ತಿಳ್ಕೊಂಡು ಬೇಗನೆ ಹೋಗಿ ಕಾರ್ ಒಳಗಡೆ ಕೂತ್ಕೋತಾಳೆ. ಆಗ ಶಾವ್ಜಿನ್ ಅಸಿಸ್ಟೆಂಟ್ಗೆ ಹೇಳ್ತಾನೆ, ಮೊದ್ಲು ಇವ್ರನ್ನ ಆಫೀಸ್ ಹತ್ರ ಡ್ರಾಪ್ ಮಾಡು, ಆಮೇಲೆ ನನ್ನನ್ನ ಪಿಕ್ ಮಾಡೋದಿಕ್ ಬಾ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಶಾವ್ ಆಫೀಸಿಗೆ ಬರೋದಕ್ಕಿಂತ ಮೊದಲು ಅಲ್ಲಿನ ಸ್ಟಾಫ್ಗಳೆಲ್ಲ ಮಾತಾಡ್ತಿರ್ತಾರೆ. ಈ ಹುಡುಗಿನ ಎಲ್ಲೋ ನೋಡಿದ್ದೀವಿ ಅಂತ ಅನ್ಸುತ್ತೆ. ಆಗ ಮತ್ತೊಬ್ಬ ಹುಡುಗಿ ಹೇಳ್ತಾಳೆ, ಇವಳು ಅದೇ ಹುಡುಗಿ, ಶಾವ್ಜಿನ್ ಜೊತೆ ಇದ್ದ ಹುಡುಗಿ ಅಂತ ಹೇಳಿ ಫೋಟೋಸ್ನ ತೋರಿಸ್ತಾಳೆ. ಅದನ್ನ ನೋಡ್ತಿರ್ಬೇಕಾದ್ರೆ ಆಫೀಸ್ಗೆ ಶಾವ್ ಕೂಡ ಬರ್ತಾಳೆ. ಅವರನ್ನ ನೋಡ್ತಿದ್ದಾಗೆ ಎಲ್ಲರೂ ಕೂಡ ಆಯ್ ಅಂತ ಹೇಳಿ ಇವಳೆಷ್ಟು ಲಕ್ಕಿ, ಇವಳ ಬಾಯ್ ಫ್ರೆಂಡು ಶಾವ್ಜಿನ್ ಅಂತ ಮನಸ್ಸಿನಲ್ಲೇ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಡೈರೆಕ್ಟರ್ ಬಂದು ಶಾವ್ನ ಕೆಲಸ ಹೇಳೋದಿಕ್ಕೆ ಅಂತ ಅವ್ರ ಜೊತೆಲೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋಯಿನು ಅಲ್ಲಿಂದ ಹೋಗ್ತಿದ್ದಾಗೆ ಅವಳಿಂದೆ ಸ್ಟಾಫ್ಗಳೆಲ್ಲ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಡೈರೆಕ್ಟರ್ ಮನಸ್ಸು ಶಾವ್ಜಿನ್ ಮೇಲಿದೆ, ಅವರು ಅವನನ್ನ ಪ್ರೀತಿಸ್ತಾ ಇದ್ದಾರೆ. ಈ ವಿಚಾರ ಎಲ್ರಿಗೂ ಗೊತ್ತು, ಆದ್ರೆ ಶಾವ್ ಗೊತ್ತಿಲ್ಲ. ಇವರು ಶಾವ್ ಜೊತೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಡೈರೆಕ್ಟರ್ ಶಾವ್ ಜೊತೆ ತುಂಬಾನೇ ರೂಡ್ ಆಗಿ ನಡ್ಕೋತಿರ್ತಾರೆ. ಎಲ್ಲ ಸ್ಟಾಫ್ಗಳ ಕೆಲಸನೂ ಶಾವ್ನೇ ಮಾಡಬೇಕಾಗಿರುತ್ತೆ, ಯಾರ ಹೆಲ್ಪನ್ನು ಕೂಡ ತಗೊಳ್ಳೋ ಆಗಿರಲ್ಲ. ಮತ್ತೊಂದು ಕಡೆ ಶಾವ್ಜಿನ್ ಗ್ರ್ಯಾಂಡ್ ಫಾದರ್ಗೆ ಸ್ಟಾರ್ಲೈಟ್ನ ಮೀಟ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಬಂದಿರ್ತಾರೆ. ಅವನು ಹೇಳೋದಕ್ಕಿಂತ ಮೊದಲು ಗ್ರ್ಯಾಂಡ್ ಫಾದರೇ ಕಂಡುಹಿಡಿತಾರೆ, T9 ಪ್ರಾಜೆಕ್ಟ್ ಅಲ್ವಾ. ಆಗ ಶಾವ್ಜಿನ್ ಹೇಳ್ತಾನೆ, ಗ್ರ್ಯಾಂಡ್ ಫಾದರ್ ಇವನನ್ನ ಅಮ್ಮನ ಜೊತೆ ಬಿಡಬೇಕು ಅಂದ್ಕೊಂಡಿದ್ದೀನಿ, ಆಕ್ಸಿಡೆಂಟ್ ಆದಮೇಲೆ ಅಮ್ಮ ಒಬ್ಬರೇ ಆಗಿಬಿಟ್ಟಿದ್ದಾರೆ,
ನಾನು ಇವನನ್ನ ನನ್ನ ತಮ್ಮ ಅಂದ್ಕೊಂಡಿದ್ದೀನಿ, ಅಮ್ಮನ ಜೊತೆ ಇದ್ದು ಅವರು ನಾನು ನೋಡ್ಕೋತಾರೆ. ಅದಕ್ಕೆ ಗ್ರ್ಯಾಂಡ್ ಫಾದರ್ ಕೂಡ ತುಂಬಾ ಖುಷಿಯಾಗಿ ಒಪ್ಕೋತಾರೆ. ಅಷ್ಟರಲ್ಲಿ ಶೌಜಿನ್ಗೆ ಕಾಲ್ ಬರುತ್ತೆ. ಅವನು ಸ್ವಲ್ಪ ದೂರ ಹೋಗ್ತಾನೆ. ಆಗ ಗ್ರ್ಯಾಂಡ್ ಫಾದರ್ ಸ್ಟಾರ್ಲೈಟ್ನ ಕೇಳ್ತಾನೆ, ಇವನ್ ಗರ್ಲ್ ಫ್ರೆಂಡ್ ಹೇಗಿದ್ದಾಳೆ? ಆಗ ಸ್ಟಾರ್ಲೈಟ್ ಕೇಳ್ತಾನೆ, ಗರ್ಲ್ ಫ್ರೆಂಡಾ? ಅಣ್ಣಂಗೆ ಯಾರು ಕೂಡ ಗರ್ಲ್ ಫ್ರೆಂಡ್ ಇಲ್ಲ. ಆಗ ತಾತ ಆ ಹುಡುಗಿ ಹೆಸರು ಅಂತಿರ್ಬೇಕಾದ್ರೆ ಸ್ಟಾರ್ಲೈಟೇ ಹೇಳ್ತಾನೆ, ನೀವು ಶವ್ ಬಗ್ಗೆ ಮಾತಾಡ್ತಿದ್ದೀರಾ? ಆಗ ತಾತ ಹೇಳ್ತಾರೆ, ಹೌದು ಅವಳೆ ನಿಮ್ಮ ಅಣ್ಣನ ಗರ್ಲ್ ಫ್ರೆಂಡು. ಸ್ಟಾರ್ಲೈಟ್ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ತಾತ ಹೇಳ್ತಾರೆ, ನಿಮ್ಮ ಅಣ್ಣಂಗೆ ನೀನು ಹೆಲ್ಪ್ ಮಾಡಬೇಕು ಶವ್ ಜೊತೆ ಅವ್ರ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಳೋದಿಕ್ಕೆ. ಆಗ ಸ್ಟಾರ್ಲೈಟ್ ಹೇಳ್ತಾನೆ, ನಾನು ಅಣ್ಣನಿಗೆ ಸಹಾಯ ಮಾಡ್ತೀನಿ. ಆಗ ತಾತ ಹೇಳ್ತಾರೆ, ನಿನ್ನ IQ ಲೆವೆಲು ತುಂಬಾನೇ ಸ್ಲೋ ಇದೆ ಅಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಶೌಜಿನ್ ಕೂಡ ಬರ್ತಾನೆ. ತಾತ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನೀಗ ಹೋಗ್ಬೇಕು. ಆಗ ತಾತ ಹೇಳ್ತಾರೆ, ಸ್ಟಾರ್ಲೈಟ್ IQ ಲೆವೆಲು ತುಂಬಾನೇ ಸ್ಲೋ ಇದೆ, ಅದಿನ್ನು ಫಾಸ್ಟ್ ಆಗಬೇಕು. ಆಗ ನಮ್ಮ ಇರೋ ಸರಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಶಾವ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಶೌಜಿನ್ ಅವಳಿಗೆ ಮೆಸೇಜ್ ಮಾಡ್ತಾನೆ, ನಿನ್ನ ಸಾಮಾನನ್ನೆಲ್ಲ ತಗೊಂಡೋಗೋದಿಕ್ಕೆ ಮನೆಗೆ ಬಾ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಸ್ಟಾಫ್ ಬಂದು ಕೇಳ್ತಾಳೆ, ನಿನ್ನ ಹತ್ರ ಐಬ್ರೋ ಪೆನ್ಸಿಲ್ ಇದ್ರೆ ಪ್ಲೀಸ್ ಅದನ್ನ ನನಗೆ ಕೊಡ್ತೀಯಾ? ಆಗ ನಮ್ಮ ಹೀರೋಯಿನ್ ಅವಳಿಗೆ ಪೆನ್ಸಿಲ್ನ ಕೊಡ್ತಾಳೆ. ಎಲ್ಲರೂ ಕೂಡ ರೆಡಿ ಆಗ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಆಮೇಲೆ ಗೊತ್ತಾಗುತ್ತೆ ಇವರೆಲ್ಲರೂ ಯಾರಿಗಾಗಿ ರೆಡಿ ಆಗ್ತಿದ್ದಾರೆ ಅಂತ. ಅದು ಬೇರೆ ಯಾರಿಗೂ ಅಲ್ಲ, ಲೀಲಾನ್ಗಾಗಿ ರೆಡಿ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಾಕೆ ಅವ್ರ ಹತ್ರ ಇದ್ದ ಮೇಕಪ್ ಐಟಮ್ಸ್ ಎಲ್ಲ ತಗೊಂಡು ಅವಳು ಕೂಡ ರೆಡಿ ಆಗೋದಕ್ಕೆ ವಾಶ್ರೂಮ್ ಕಡೆ ಹೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.